ಎಲ್ಲೋದ ಗುಂಡ? ಯವ್ವ ಅವ ದೋಸ್ತರ ಜೋಡಿ ಆಡಕ್ ಹೋಗ್ಯಾನ. ಬರ್ಲಮ್ಮ. ಹೌದು, ನಿಮ್ ಸಾಲ್ಯಾಗ 100 ರೂಪಾಯಿ ಕೊಡಕ್ ಹೇಳಿದ್ರು ಹೊಸ ವರ್ಷಕ್ಕೆ. ಕೇಳಿದ್ರಿ, ಕೊಟ್ಟಿದ್ದೆ. ಹೋಗ್ ಸಾಲಿಗೆ ಹೋಗೇ ಇಲ್ಲಂತ, ರೊಕ್ಕನೂ ಕೊಟ್ಟಿಲ್ಲಂತ. ಕ್ಯಾ ಗಿರ್ಜಂದು ಅಕ್ಕ? ಅರೇ 1000 ರೂಪಾಯಿಗೆ, ಅದು ಹೊಸ ವರ್ಷದ್ದಕ್ಕೆ. ಅರೇ ಸ್ಕೂಲ್ದಲ್ಲಿ ತುಂಬಾ ಜನ ಬಚ್ಚೆದು ಇದ್ದಾರೆ. ಅರೇ ಅಷ್ಟು ಜನ ಅದು 1000 ರೂಪಾಯಿ 1000 ರೂಪಾಯಿ 1000 ರೂಪಾಯಿ ಅಂದ್ರೆ ಎಷ್ಟು ದುಡ್ಡಿಗೆ ಆಗ್ತದೆ? ಅರೇ ಅಂತದ್ದು ಫಂಕ್ಷನ್ಗೆ ಏನು ಮಾಡಿದ್ದಾರೆ ಅವರು? ಏನಂದ್ಲೆಪ್ಪ ಕೇಳಿದ್ರ ಮತ್ತೆ ಕೊಟ್ಟು ಕಳಿಸಿದ್ದೆ. ಹೊಸ ವರ್ಷಕ್ಕೆ ಏನ್ ನನ್ನ ಮಗ ನಿಂದ್ರಿಸಿ ಕೊಡವಲ್ವ, ಕೇಳಾರ ಕೊಡ್ಬೇಕು ಅಂತೇಳಿ ತಗೊಂಡೋದ. ಅದನ್ನ ತಗೊಂಡ್ ಸಾಲಿಗೆ ಕೊಟ್ಟಿಲ್ಲ ಅಂತಲ್ಲ, ಎಲ್ಲಿ ಹೋಗಿದ್ರಿ ಇಬ್ರು? ಅವ ನಾನು ಕೊಡು ನಂದೆ, ಇವನೇ ಬೇಡ ಅಂದ, ಅಣ್ಣನೂ ಬೇಡ ಅಂದ, ಅವನು ಬೇಡ ಅಂದ, ತಮ್ಮನು. ಯಾಕೆ ಬೇಡ ಅಂದ್ರೆ? ಗಿರ್ಜಿ ಬಾರ ಶಾಂತ ಕಬ ಕುಂದ್ರಗ ನೋಡ್ಬಾ, ಇಲ್ಲಿ ಹಿರೇತನ ನೋಡ್ಬಾ, ಇಲ್ಲಿ 3 ಮಂದಿದು. ಮತ್ತೇನ್ಲೇ ಪತಿ ಆರಾಮದಿ? ಅರೆ ಕ್ಯಾ ಆರಾಮ್ದು ಶಾಂತಂದು ಅಕ್ಕ, ಸೀರ್ ಖರಾಬ್ಗೆ ಆಗ್ಬಿಟ್ಟಿದೆ ಬೆಳಗ್ಗೆಯಿಂದಾನು. ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ ನಡ್ಕಂತ. ಅರೆ ನಮ್ದು ಇದಾಳೆ ಅಲ್ಲ ಸೌತಿದು, ಅರೆ ಅವ್ರದ್ದು ನೋಡ್ಬಿಟ್ರೆ ನಮ್ದಿಗೆ ಕೊಚ್ಚಿ ಹಾಕ್ಬಿಡೋಣ ಅನ್ಸ್ತದೆ. ಮಾಡೋದು ಒಂದೊಂದು ಎರಡೆರಡು ಇದಾಳೆ ಅವಳು. ಅರೆ ನಮ್ದುಗೆ ಅಡಿಗೆಗೆ ಮಾಡ್ಬಿಟ್ಟು ಅಂಡಾದು ಸಾರುಗೆ ಮಾಡ್ಬಿಟ್ರೆ ಅರೆ ಅಷ್ಟು ಅಂಡಾದು ಬಡ್ದು ಬಾಯಿಗೆ ಹಾಕೊಂಡಿದ್ದಾಳೆ. ಅರೆ ಬರೀ ಸಾರ್ದು ಬಿಟ್ಟಿದ್ದಾಳೆ. ಹಿಂಗೆ ತಿನ್ನೋದು? ಸಾರ್ದು ತಿನ್ನಕ್ಕೆ ಆಗ್ತದೆ? ಅರೆ ಹೊಟ್ಟೆದು ಒಳಗಡೆ ನಮ್ದು ಬಚ್ಚೆದು ಇದೆಯಲ್ಲ, WWFಗೆ ಆಡ್ತಾ ಇದೆ. ಅರೆ ಸೀರ್ ಖರಾಬ್ ಆಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟೆ. ಅರೆ ಅವ್ರದುಗೆ ನೋಡಿ ಪಾಪ ಗಿರ್ಜಂದು ಅಕ್ಕ ಎಷ್ಟು ಒಳ್ಳೇದು ಇದ್ದಾರೆ. ಅರೆ ಚಪಾತಿ ಮತ್ತೆ ಪಲ್ಯದು ಹಚ್ಬಿಟ್ಟು ಕೊಟ್ರು. ಈಗ ತಾನೇ ತಿಂದು ಕೂತ್ಕೊಂಡಿದ್ದೀನಿ. ಸಾಕಾಗಿ ಹೋಗಿದೆ ನಮ್ದುಗೆ ಶಾಂತಂದು ಅಕ್ಕ. ಹೇಳಲ್ಲ, ರೊಕ್ಕ ಏನ್ ಮಾಡಿದ್ರಿ? ಕೊಡ ಅಂತಂದಿತ್ತಿಲ್ಲ ನಿಮಗೆ? ಯವ್ವ ಅವ್ರ ಸಾಲಾಗ ಎಲ್ಲ ಹುಡುಗರ ಕಡೆ 100 ರೂಪಾಯಿ ಇಸ್ಕೊಂಡ ಈಟ್ ಕೇಕ್ ಕೊಡ್ತಾರ. ಒಂದ್ ದೊಡ್ಡದು 1 ಕಿಲೋ 2 ಕಿಲೋ ಕೇಕ್ ತಂದು ಕತ್ತರಿಸ್ತಾರ. ಕತ್ತರಿಸಿದ ಒಂದೊಂದೇ ಪೀಸ್, ಇಷ್ಟಿಷ್ಟೇ ಒಂದೊಂದೇ ಪೀಸ್, ಬಾಜುಕ ಒಂದಿಷ್ಟು ಚೂಡ ಹಾಕಿ ಕೊಡ್ತಾರ. ಬೇಕಂದ್ರೆ ಪೇಡೆ ಇಟ್ರೆ ಇಲ್ಲಾಂದ್ರೆ ಇಲ್ಲ, ಕೇಕ್ ಕೊಟ್ಟಿರ್ತಾರಲ್ಲ ಮತ್ತೆ ಹಂಗಾಗಿ ಅದನ್ನ ಕೊಡ್ತಾರ, ಮುಗಿಸ್ಬಿಡ್ತಾರ. ಸುಳ್ಳ 100 ರೂಪಾಯಿ ನಮ್ದ 300 ರೂಪಾಯಿ ಆಕತಿಲ್ಲ. ಅದಕ್ಕೆ ನಾ ಕೊಡ್ಲಿಲ್ಲ. ನಾವು 150 ರೂಪಾಯಿ ಉಳ್ದೈತಿ. 150 ರೂಪಾಯಿದ್ದು ಅದೇ ಬೇಕ್ರಿಗೆ ಹೋದ್ವಿ. ಅಷ್ಟು ನಾವು 3 ಮಂದಿ ಒಂದೊಂದು ಪಪ್ಸ್ ತಿಂದ್ವಿ, ಆಮ್ಯಾಗ ಇದು ಕೇಕ್ ತಿಂದ್ವಿ, ಆಮ್ಯಾಗ ಚಿಪ್ಸ್ ಪ್ಯಾಕೆಟ್ ತಿಂದ್ವಿ, ಲೇಸ್ ತಿಂದ್ವಿ, ಮಾಜಾ ಕುಡಿದ್ವಿ, ಎಲ್ಲ ಇಷ್ಟೆಲ್ಲ ತಿಂದ್ವಿ ನೋಡಿದೆ. ಇನ್ನೂ 100 ರೂಪಾಯಿನ ಉಳ್ದೈತಿ. ಹೌದು 100 ರೂಪಾಯಿ ಉಳ್ದೈತಿ. ಸುಳ್ಳ ಯಾಕೆ ಅವ್ರಿಗೆ 100 ರೂಪಾಯಿ ಒಯ್ದು ಕೊಡ್ಬೇಕು? ಅವ್ರು ನೋಡಿದ್ರೆ ಇಷ್ಟು ಕೇಕ್ ಕೊಟ್ರು. ಹೌದವ್ವ, ಇಷ್ಟ ಕೇಕ್ ಕೊಡ್ತಾರ. ಅದಕ್ಕೆ ಅದ ರೊಕ್ಕನ ನಾವು ಬೇಕ್ರಿಯಾಗ ಏನ್ ಬೇಕದನ್ನ ತಗೊಂಡ್ ತಿಂದ್ಬಿಟ್ವಿ. ನಾವು ಹೋಗಲಿಲ್ಲ, ಕೊಡ್ಲಿಲ್ಲ. ಯವ್ವ ನಾವಲ್ಲಿವ ಏನು ಇದಿರಿ, ಕೈಕಾಲ ಆಟ ಆಡ್ತೀರಿ, 420 ಇದೀರಿ. ಯವ್ವ ನಾವಲ್ವ, ಇಷ್ಟು ಬುದ್ಧಿ ನನಗಿದ್ದಿತ್ತಂದ್ರೆ ನಿಮ್ಮ ವಯಸ್ಸಿನಾಗ ಇಷ್ಟೊತ್ತಿಗೆ ನಾನು ಅಮೆರಿಕ ಅಧ್ಯಕ್ಷ ಆಗಿಬಿಡ್ತಿದ್ದೆ ನೋಡು. ಕರೆನ ನೋಡ್ದೇನ್ ಶಾಂತಕ್ಕ, 100 ರೂಪಾಯಿ ಸಾಲ ಕೇಳಾರ ಅಂದ್ರ ಕೊಟ್ರ ಅದನ್ನ ಸಾಲಿ ಕೊಡ್ಲಾರ್ದ ಇವ್ರೆ ಓಟ್ ಬಡ್ದ ಬಾಯಿಗೆ ಹಾಕೊಂಡಾರ. ಬೇಕ್ರಿ ಮುಂದೆ ಏನೇನ್ ಬೇಕೆಲ್ಲ ತಗೊಂಡ್ ತಿಂದಾರ, ಮತ್ತೇನಾರ ಕುಳ್ದತಂತೀಗ ನೋಡಿ. ಹಿಂಗದಾವ ಮಕ್ಕಳು, ಏನ್ ಮಾಡ್ತಿ? ಅಯ್ಯಯ್ಯ ಗಿರ್ಜಿ, ಈಗಿನ ಮಕ್ಳಿಗೆ ಕಲ್ಸೋದು ಏನೈತಿ? ಎಲ್ಲ ಕಲ್ತ ಬಂದಿರ್ತಾವ. ಭಾಳ ಕೈಕಾಲಾಟ ಆಡ್ತಾವೆ ಇವ ಮಕ್ಕಳು, ಭಾಳ ಶಾಣೆ ಇವ. ನಿಜ ಹೇಳ್ಬೇಕಂದ್ರೆ ಕರೆನ ನಮಗ ಇಟ್ಟು ಬುದ್ಧಿ ಇದ್ದಿದ್ದಿಲ್ವ, ಈಗಾದ್ರೂ ಇಷ್ಟು ಬುದ್ಧಿ ಇಲ್ಲ ಬಿಡು ನಮಗ್. ಮತ್ತೆ ನಾವಿನ್ನು ಪೆಂಗ್ರಂಗ್ ಮಾಡ್ತೀವಿ, ಇವ್ ಮಕ್ಕಳದನ್ನ ಶಾಣೆ ಇರ್ತಾವ. ಏನ್ ಶಾಣೆನೇ ಏನವ. ಶಾಂತಕ್ಕ ಮನಿ ಕಡೆ ಹೊಂಟಿದ್ನಿ, ಬರ್ತೀನ ಒಟ್ಟ? ನಡಿ ನೋಡೋಣ ಮನಿ ಎಲ್ತನ ಬಂದಂತೇಳಿ. ಬರ್ತೀಯನ್ಲೇ ಪತಿ? ಬಿಸಿಲು ಒಂದು ಜಗ್ ಐತಿ ಇವ. ಏಸರಾಗ ಬಿತ್ತೀಗ? 7వ ಮಹಿನಾ ಚಲೋ ದೀಕ್ಷಾಂತಕ್ಕ. ಎಷ್ಟರಾಗೈತಂತ? ಈ ಬಿಡಾಡಿ ಒಮ್ಮೆಮ್ಮೆ ಪೂರಾ ಉರ್ದುನ ಮಾತಾಡಿ ಬಿಡ್ತಾಳ, ಒಮ್ಮೆಮ್ಮೆ ಕನ್ನಡ ಸೇರಿ ಮಾತಾಡ್ತಾಳ. ಹಿಂಗಾಗಿ ಲಕ್ಷಣ ಆಗುದಿಲ್ಲ, ಗೊತ್ತನ ಆಗುದಿಲ್ಲ. ಅದ ಎಷ್ಟರಾಗ ಬಿತ್ತಂತ ಗಿರ್ಜಿ? 7 ತಿಂಗಳು ಬಿದ್ದತ್ತಂತ. ಅರೇ ಶಾಂತಂದು ಅಕ್ಕ, ನಮ್ದಿಗೆ ಪೂರಾ ಕನ್ನಡಿಗೆ ಮಾತಾಡ್ಬೇಕು ಅಂತ ಆಸೆದು ಇರ್ತದೆ. ಅದೇ ಕೆಲವೊಂದು ಟೈಮ್ಗೆ ಏನಾಗ್ತದೆ ಅಂದ್ರೆ ಪೂರಾ ಕನ್ನಡದ ಮನೆಗೆ ಬಾಯಿಗೆ ಮಾತಾಡಕ್ಕೆ ಬರೋದಿಲ್ಲ. ಅವಾಗ ಏನು ಆಗ್ತದೆ, ಅರ್ಧ ಉರ್ದುದೇ ಆಗ್ತದೆ, ಅರ್ಧ ಕನ್ನಡದು ಆಗ್ತದೆ. ನಮ್ಗೆ ಕೆಲವೊಂದು ಟೈಮ್ಗೆ ಏನು ಆಗ್ತದೆ, ಪೂರಾಗೆ ಉರ್ದುಗೆ ಆಗ್ಬಿಡ್ತದೆ. ಹಿಂಗೆ ಆಗ್ತದೆ, ಏನು ಮಾಡೋದು. ಹೋಗ್ಲಿ ಬಿಡು, ಮಾತಾಡ್ಬೇಕಂತ ಆಸೆ ಐತಲ್ಲ ನಿನಗೆ, ಅದನ್ನ ಹೇಳು. ಇವು ನಮ್ಮ ಕನ್ನಡದು ಕರ್ನಾಟಕದಾಗ ಹುಟ್ಟಿ ಬೆಳೆದು ಇಲ್ಲಿದ ಅನ್ನ ಕೂಳು ತಿಂದು ನೀರು ಕುಡಿದು ಮತ್ತೆ ಬೇರೆ ಭಾಷೆ ಮಾತಾಡ್ಬೇಕಂತೇಳಿ ಬಾಯಿ ಮಾತೆತ್ತಿದ್ರ ಇಂಗ್ಲೀಷ್ ಮಾತಾಡಿನ್ನೇ ಮತ್ತೊಂದು ಮಾತಾಡಿನ್ನೇ ಮಾಡ್ತಿರ್ತಾವು. ಅದಕ್ಕಿಂತ ಪಾಪ ನೀ ಇನ್ನೂ ಬರ್ಲಾರ್ದಾದ್ರೂ ಕಲಿಯಾಕ ಆಸೆ ಪಡ್ತೀಯಲ್ಲ. ನಡಿವ ನೋಡು ಮನಿ ಎಲ್ತಾನ ಬಂದತ್ತಂತೇಳಿ. ಈಕಿ ಪಾರಕ್ಕನ ಫುಲ್ ಬಿಜಿ ಆಗಿಬಿಟ್ಟಾಳ, ಏನು ಹೊರಗೆ ಬೀಳುವಳ್ಳು. ನಾನು ಇವತ್ತು ನಮ್ಮ ಹುಡುಗರು ಕರ್ಕೊಂಡೆ ಇದ್ನಿವ. ಅವು ಈಗ ನನ್ನ ಸೊಸ್ತ್ಯಾರು ಬಂದ್ರೆ ಅಂಗಡಿಯಿಂದ ಮನೆಗೆ ಬಂದ್ಬಿಟ್ಲಿ, ಹಂಗಾರೆ ಕರ್ಕೊರಿವ ಒಟ್ಟು ಹುಡುಗರನ್ನ ಅಂತ ಹೇಳಿ ಈತ ಅಡ್ಡಾಡ್ಕೊಂತ ಬನ್ನಿ. ಹಾಳಾದ್ದು ಮನೆಯಾಗಿದ್ರು ಕಾಲು ಚಣ ಹೊಡಿತಾವ ಇವ. ಒಂದಿಟ ಅತ್ತಾಗಿತ್ತ ಏನು ಅಡ್ಡಾಡ್ಕೊಂತಿದ್ರ ಹಗರಿರ್ತೆ ನೋಡಿ ನಾನು. ಅದ್ರಾಗ ಇವತ್ತು ಮಂಗಳವಾರಲ್ಲ, ನಿನ್ನೆ ಸೋಮವಾರನ ಆಕಳ ಮೈಯದು ತೊಳೆ ಎಂದಿದ್ನಿ ನಮ್ಮ ಮನೆಯವ್ರಿಗೆ. ಇವ್ರಿಗೆ ತೊಳೆದೇ ಇಲ್ವ. ಮತ್ತು ಹೋಲ್ಬಿಡಂತೆ ಮತ್ತೆ ಇವತ್ತೆಲ್ಲ ಮೈಗೆ ತೊಳೆದು ಧೂಪ ಹಾಕಿ ಮತ್ತು ಪೂಜೆ ಗೀಜ್ ಮಾಡಿ ವಾರಲ್ಲಿ ಇವತ್ತು ನಮ್ಮ ಮಂಗಳವಾರ
ಎರಡನ್ನ ವಾರ ಇವತ್ತು ಮತ್ತು ಅದಕ್ಕೆ ವಾರ ಮಾಡಿ ಬನ್ನಿ ವಾರ ರೊಟ್ಟಿ ಗಿಟ್ಟಿ ಮಾಡಂಗಿಲ್ಲ ಇವತ್ತು ಏನು ಮನ್ಯಾಗ. ನೀವು ಮಾಡಂಗಿಲ್ಲ ಶಾಂತಕ್ಕ? ನಾವು ಶುಕ್ರವಾರ ಮಾಡಂಗಿಲ್ಲ. ಇಲ್ಲವ ನಮ್ಮ ಮಂಗಳವಾರ ಒಟ್ಟ ರೊಟ್ಟಿ ಹಂಚಿಡಂಗಿಲ್ಲ. ಇವತ್ತು ಆತಂದ್ರೆ ಚಪಾತಿನೂ ಮಾಡಂಗಿಲ್ಲ, ಹಂಚ ಇಡಂಗಿಲ್ಲ ಒಲಿ ಮ್ಯಾಗ ಅಂತ ನಾನು. ಇವತ್ತು ಇದು ಮಾಡೋದು ಏನು ಬಾಯ ಬರೋಲ್ದಲ್ಲೇ ಹಾಳಾದತ್ತಾಗ ಒಟ್ಟು ಏನಾರ ಪಾಯಸ ಗೀಸ ಸಜ್ಜಕ ಇಂಥದ್ದು ಮಾಡ್ಕೊಂತೀನಿ, ಕಾಲ ಕಳೆದ್ಬಿಡುವ. ಏನು ಒಂದಿನಕ್ಕೆ ಏನು ಮನುಷ್ಯ ಅಂತರ್ಕಿಲ್ಲ ಸಾಯ್ತಾನು, ಹೊತ್ತೊಂಟ್ರೆ ರೊಟ್ಟಿನ ತಿಂತಿರ್ತೇವೆ. ಅವ ಇವತ್ತು ರೊಕ್ಕ ಇನ್ನೂ ಉಳ್ದೈತಲ್ಲ, ಅದ್ರಾಗ ನನಗೊಂದು ಅಣ್ಣಗೊಂದು ತಮ್ಮಗೊಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಬರ್ತೇನೆ. ನಂಗೆ 3 ಮ್ಯಾಗಿ ಮೂವರಿಗೆ ಒಂದೊಂದು ಮಾಡಿಕೊಡ್ತಿ. ಉಳ್ದಿದ್ ರೊಕ್ಕ 70 ರೂಪಾಯಿ ನಿಂಗೆ ಕೊಡ್ತೇನೆ ಬೇಕಾರೆ. ಏನು ಅದ್ಯಾಕೆ ಕೊಡ್ತಿ? ಅದನ್ನ ಇಟ್ಕೊಂಡೆ ಖರ್ಚು ಮಾಡ್ಕೊಂಬಿಡಲ್ಲ, ಯಾಕೆ ಬೇಕು ಸುಮ್ಮನೆ ಅಂತೇನೆ ನಾನು. ಸುಳ್ಳು ಹೇಳಕ್ ಬೇರೆ ಚಲೋ ಕಲ್ತೀರಿ ಮತ್ತಿನ್ನೇನೈತಿ? ಸುಳ್ಳೊಂದು ಸೊಟ್ಟೊಂದು ಮಾತಾಡಕ ಸಾಲಿಗೆ ಕೊಟ್ಟಿಲ್ಲ ಅಂದ್ರೆ ತಂದೆ ನಮ್ಮ ಕೈಯಾಗಾರ ಕೊಡ್ಬೇಕಪ್ಪ. ಅದನ್ನ ಬಿಟ್ಟು ನೀವು ಖರ್ಚು ಮಾಡ್ತೀರಿ ಅಂತಂದ್ರೆ ಏನು ಹೇಳ್ಬೇಕು ನಿಮಗೆ ನಾವು? ಚಲೋ ಅಲ್ಲ ಇದೆಲ್ಲ. ಏನ ಹಿಂಗೆ ಸುಳ್ಳು ಪಳ್ಳು ಹೇಳುದು? ಹೌದ್ರಲ್ಲ, ಏನು ಹೊಸ ಹೊಸವ ಕಲಿತೀರಿ ಹೆಂಗ? ಇದ ಫಸ್ಟ್ ಇದೆಲ್ಲ ಅಷ್ಟು ಉಳಿದಿದ್ ರೊಕ್ಕ ತಂದು ಕೊಡ್ರಿ ಅವನ್ನ. ಅದೇನ ಮ್ಯಾಗೇನ ಗೂಕೆ ಅಂತವೆಲ್ಲ ತಿನ್ನಬಾರ್ದು, ಹೊಟ್ಟೆ ಕಿತ್ತ ಹಾಕತ್ತೇನ ಅದು. ಬೇಕಾದಂಗೆ ರೊಟ್ಟಿ ಇವತ್ತು ನೋಡಿ ನನ್ನ ಮೊಮ್ಮಕ್ಕಳು ನಿನ್ನೆ ಮ್ಯಾಗಿ ಬೇಕಂತ ಆಳಕತ್ತಿದ್ವು. ಬಿಸಿ ಬಿಸಿ ರೊಟ್ಟಿ ಮಾಡಿದ್ನಿ ಅಲ್ಲಿ ಗಿರ್ಜಿ. ಬಿಸಿ ಬಿಸಿ ರೊಟ್ಟಿ ಬಡ ಬಡ ತುಪ್ಪ ಸವರಿ ಒಟ್ಟು ಒಣ ಖಾರ ಪುಡಿ ಉದ್ರಿಸಿ ಬೆಳ್ಳುಳ್ಳಿ ಹಿಚಿಗಿ ಮುಟ್ಗಿ ಮಾಡಿ ಕೊಟ್ಟು ನೋಡಿ ಬರ್ತಾ ಬಿಡದ್ರೆ 2 ಮುಟ್ಗಿ. ಹೌದು ಶಾಂತಕ್ಕ, ಆದ್ರಿ ಏನು ಮಾಡ್ಬೇಕು ಬಿಡ ಇವತ್ತಾಗ ಕೆಲಸ ಒಂದು ಜಾಸ್ತಿ ಆಗ್ಬಿಡ್ತೈತಿ. ಈಗ ಒಬ್ಬಕಿನ ಕೆಲಸದಕ್ಕಿನ ಇಟ್ಕೋಬೇಕಾಗೈತಿ. ಗಾಡಿ ಬಂತು ನೋಡ ಹೊರಗೆ ಅದ. ಹಾ ಬಂತ್ರಿ ಕಸದ ಗಾಡಿ. ಇನ್ನು ಮೊನ್ನೆ ತಗೊಂಡು ಹೋಗಿ ಹಾಕೋದಂದ ಬಾಕಿ ಈಗ. ಏನ ಅಂತೀಯಲ್ಲೇ? ಅಯ್ಯೋ ನನ್ನ ಮಗನ ಬಾರಪ್ಪ, ಹಡತಾಯಿ ನೋಡ್ಬೇಕಂತ ಈಗ ಅನಿಸ್ತೇನೆಪ್ಪ ನಿನಗ. ಬಾರ ಬಾ. ಏಕಿನ ನನ್ನ ಮಗ ಸಸಿ ಬಂದ್ರೆ ಬಾಯಿಲೆ ಆರ್ತಿ ತಟ್ಟಿ ತಗೊಂಬರ್ ಬಾಯಿಲೆ. ಹೊರಗೆ ನಿಲ್ಪ, ಆರ್ತಿ ಮಾಡಿಸ್ತೇನೆ. ಆಕಿ ನಿಮ್ಮ ಅತ್ತಿಗೆ ಮಾಡ್ತಾಳ? ಬೇಡವೆ ಆರತಿ ಎಲ್ಲ ಏನು ಬೇಡ. ಇಷ್ಟಕ್ಕೂ ಅಕ್ಕಿ ಬಂದಿಲ್ಲ, ಒಬ್ಬನ ಬಂದೇನಿ. ಆರಾಮದಿರಿ? ಹ್ಞೂ ಅದಕ್ಕೆ ಆರಾಮದೇನಿ. ಇದು ಅಣ್ಣ ಕೆಲ್ಸಕ್ಕೆ ಹೋಗ್ಯಾರಪ್ಪ ಆಫೀಸ್ಗೆ. ಕುಂದ್ರಿ, ಚಾ ತೊಂಬರ್ತೇನೆ, ನೀರು ತೊಂಬರ್ತೇನೆ. ಬೇಡ ಅದಕ್ಕೆಮ್ಮ, ಈಗ ಜಸ್ಟ್ ನಾನು ಅಲ್ಲಿ ಇಳಿದು ಹೋಟೆಲ್ನಾಗ ಚಹಾ ಕುಡ್ದು ನೀರು ಕುಡ್ದೆ ಬಂದೆ. ಆಮೇಲೆ ಊಟನೇ ಮಾಡ್ತೀನಿ ಒಂದೇ ಟೈಮಿಗೆ. ಅಲ್ಲಲ್ಲ, ನೀ ಒಬ್ಬನ ಬಂದೆ, ನೀನು ಹೆಂಡತಿ ಬಂದಿಲ್ಲ ಯಾಕಂತ? ಎದಕ್ ಬಂದಿಲ್ಲಕಿ ಬಿಡಾಡಿ? ಅತ್ತಿ ಮನೆಗೆ ಹೋಗ್ಬೇಕನ್ನೋದು ಏಟ್ರ ಐತೆ ನೋಡಕ್ಕೆ ತಲೆಯಾಗ. ಎದಕ್ ಬಂದಿಲ್ಲಕಿ? ಹಿಂಗೆ ಬೈತಿಯಲ್ಲ ಅದಕ್ಕೆ ಬಂದಿಲ್ಲಕ್ಕೆ. ನೋಡ್ಬೇ, ನಾನು ಹೆಂಡತಿಗೆ ಬಾಯಿಗೆ ಬಂದಂಗೆ ಬೈದ್ರೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ಯವ್ವ ಏನು ಹಲ್ಕಟ್ ಬಾಡ್ಯಾ ಕುಡಿಲ್ಲ. ಬಂದವನ ನನ್ನ ಹೆಂಡತಿಗೆ ಏನಾರು ಅಂದ್ರೆ ನಾ ಸುಮ್ಮನೆ ಇರಂಗಿಲ್ಲ ಅಂತ ಹಡತ್ ತಾಯಿ ನಾಯಿಗತಿಯಲ್ಲಿ ಮಕ್ಕೊಂಡೇನಿ. ನಿನಗದು ಏನು ಅನಿಸ್ವಲ್ತ ಯವ್ವ? ಹೆಂಗದಿ? ಆರಾಮದಿಯಾ? ನಡಾನುವ ಏನು ಕೇಳ್ಬೇಡ. ನಮ್ಮ ಹೆಂಡತಿಗೆ ಏನು ಅನ್ಬೇಡ. ಹೆಂಡತಿ ಹುಟ್ಟತ್ಲೆ ಬಂದ್ಬಿಟ್ಟಾಳ. ನಿನ್ನ ಹೊಟ್ಟೆಗಿಂದ ಹಿರಿದು ತೆಗೆದಕಿ ನಾನು 9 ತಿಂಗಳು ಹೊತ್ಕೊಂಡು ಏನ ನನ್ನ ಕಡೆ ಮೊದಲು ಲಕ್ಷ್ಯ ಕೊಡು. ಈಗ ಅದು ಆತು. ಹೆಂಗದಿ? ನಡಾನು ಐತೇನ? ಆರಾಮಾಗೈತೇನು? ಬೇಡ ಡಾಕ್ಟ್ರ್ ಏನಂದ್ರೆ? ಬೇಡ, ನಾನು ಹೇಳಿಂದ ನೀ ನನ್ನ ವಿಚಾರಿಸೋ ಅವಶ್ಯಕತೆನೇ ಇಲ್ಲ. ಈಗ ಅದೆಲ್ಲ ಬಿಡು, ಒಂಚೂರು ಎದ್ದು ಕುಂದ್ರಕತ್ತೇನು ಬೇ? ಏನ ಸುಡ್ಗಾಡ ನನಗಾದಂಗೆ ಮಾಡ್ತೀನಿ. ಯಾಕಪ್ಪ ನೀನು ಹೆಂಡತಿ ಇಲ್ಲಿ ಬಂದ್ರೆ ಮತ್ತೆ ನಾನು ಚಕ್ರಿ ಮಾಡ್ಬೇಕಂತೇಳಿ ಬರ್ಲಿಲ್ಲನ? ನೋಡಿಕಿ ನನ್ನ ಸೊಸಿ ಏನ ನಾನು ತಂದಕ್ಕೆಲ್ಲ ಆಕಿನೂ ಓಡಿ ಬಂದು ಮದುವೆ ಮಾಡ್ಕೊಂಡಕ್ಕೆ. ಆದ್ರೆ ಇವತ್ತು ನಾನು ಚಕ್ರಿ ಮಾಡ್ಕೊಂತ ಹೆಂಗದ ನೋಡ. ಸುಳ್ಳ ಹೇಳ್ಬೇಕಂದ್ರೆ ನಾನು ಬಾಯಿಗೆ ಬಂದಂಗೆ ಬೈತಿರ್ತೇನೆ, ಎತ್ತಬೇಕತ್ತ ಅಂತಿರ್ತೇನೆ. ಏನಂಗ ಒಂದು ಅಳತಿ ನಿಗ್ರಿಸಿ ನೀರು ಕುಡಿತೀನಿ. ಇಲ್ಲ ಅಂತಲ್ಲ, ನಿನ್ನ ಹೆಂಡತಿನೂ ಬಂದಿಲ್ಲ, ನನ್ನ ಬಾಯಾಗ ಸಿಕ್ಕೊಂಡಿಲ್ಲಕ್ಕಿ. ಈಕಿಗೆ ಒಂದಲ್ಲ ಎರಡಲ್ಲ ಮಾತಾಡೋದು ನಾನು. ಕುಂತ್ರ ಬೈತೇನೆ, ನಿಂತ್ರ ಬೈತೇನೆ, ನೀರು ಕೊಟ್ಟರೆ ಬೈತೇನೆ. ಆದರೂ ಪಾಪ ಅತ್ತೆ ಅನ್ನೋದು ಮಾವ ಅನ್ನೋದು ಅಷ್ಟು ಮನಸ್ಸಿನಾಗ ಆಕಿಗೆ. ಆಮೇಲೆ ನಿನ್ನ ಹೆಂಡತಿ ಏಸ್ ಕೊಟ್ಟಿಗೆ ಬೆಲೆ ಬಾಳ್ತಾಳಲ್ಲ ಬಾಡೆ. ನಿನ್ನ ಹೆಂಡತಿ ಹೇಳ, ಅವ್ರಪ್ಪ ಏನು ಕೆಲಸ ಮಾಡ್ತಾನ? ಏನೈತೆ ಅವ್ರದ್ದು ಆಸ್ತಿ? ಆಸ್ತಿ ಹಂಗೇನಿಲ್ವೇ, ಬಡವ್ರ ಮನೆಯಾಗಿಂದಾನೆ ಬಂದಾಳ. ಆದ್ರೆ ಒಳ್ಳೆ ಹುಡುಗಿದಾಳ, ಓದಾಳ. ಆಕಿನೂ ಈಗ ನನ್ನ ಜೊತೆಗೆ ಜಾಬ್ ಮಾಡ್ತಾಳ. ನಿನ್ನ ಜಾಬಿ ಕಲ್ ಹಚ್ಚಲಿ. ಇವ್ರಪ್ಪಂದು ಎಷ್ಟೈತಂತ ಮಾಡಿ ಆಸ್ತಿ? ಏನ ಕೋಟಿಗಟ್ಲೆ ಅರ್ಧ ಊರ ಅವ್ರ ಅಪ್ಪಂದು ಐತಿ. ಎಲ್ಲಿ ಕೊಡ್ತಿ ಅಲ್ಲಿ ಬಡ್ಡಿ ಅವರ. ಏನ ಹೌದನ್ನ ಮಗಳಿಗೆ ಹಳ್ಯಾಗ ಒಂದು ಮನಿ ಗಿಫ್ಟ್ ಕೊಟ್ಟಾನ, ಒಂದು ಕಾರ್ ಕೊಟ್ಟಾನ. ಬಾಗಲ ನಿಂತಲ್ಲೇ ಕಾರ್. ನಿಮ್ಮ ಅಣ್ಣ ಆಫೀಸಿಗೆ ತಗೊಂಡೋಗ್ಬೇಕಾರೆ ಹೋಗ್ತಾನ, ಬ್ಯಾಡ ಅಂದ ಬೈಕ್ ತಗೊಂಡೋಗ್ತಾನ. ಇವತ್ತು ನಿಂತತ್ ನೋಡಲ್ಲೇ ಕಾರ್, ಅದು ಇವ್ರ ಅಪ್ಪನ ಕೊಟ್ಟಿದ್ದ. ಗೊತ್ತೈತೆ ನಿನಗೆ? ಇಷ್ಟೆಲ್ಲ ಇದ್ದೂನು ಪಾಪ ನನಗಷ್ಟು ಮರ್ಯಾದೆ ಕೊಡ್ತಾಳಕಿ. ಮಾವ ಅಂದ್ರೆ ಅಷ್ಟು ಅಭಿಮಾನಕ್ಕಿಗೆ. ಗೊತ್ತೈತೆ ನಿನಗೆ? ಈಕಿ ಕಾಲು ಬಿಡ್ದಾಗ ಹಾದು ಹೋಗನ್ ನಿನ್ ಹೆಂಡತಿಗೆ. ನಮ್ಮತ್ತಿ ಬುದ್ಧಿ ಕೊಟ್ಟ ಇಷ್ಟು ಒಳ್ಳೆ ಮಾತಾಡಕತ್ತಾಳ. ನಮ್ಮತ್ತಿ ಮನಸ್ನ್ಯಾಗು ನನ್ನ ಬಗ್ಗೆ ಇಷ್ಟು ಒಳ್ಳೆ ಭಾವನೆ ಐತಾ? ಯವ್ವ ಆಕೆ ಸ್ವಲ್ಪ ಸೂಕ್ಷ್ಮದಾಳವೇ. ಆಕೆ ಹಂಗೆ ಇದು ಇಲ್ಲ. ಈಕೇನ್ ಮತ್ತ ಕಾಡು ಹಂದಿದ್ದಂಗದಾಳನ? ಸೂಕ್ಷ್ಮದಾಳವೇ ಅಂತ ಏನ್ ಮ್ಯಾಣಲ್ಲೇ ಮಾಡ್ಯಾರ? ನಾಕಿನ್ನ ಚುಜಿಲೆ ಕೊರ್ದಾನ ದೇವ್ರ ಗಂಟ್ಲಾನಕಿದ. ಮ್ಯಾಣಲ್ಲೇ ಮಾಡ್ಯಾರ ಏನಿಲ್ಲ. ಅವ್ರಿಗೆ ಕಾಲು ಇನ್ನು ನಿನ್ ಹೆಂಡತಿ ಆಫೀಸಿಗೆ ಬರ್ತಾಳ, ನೀನ್ ಕೊಟ್ಟು ಜಾಬ್ ಮಾಡ್ತಾಳ ಹಂಗೆಲ್ಲ ನೀನು. ಇವ್ರಪ್ಪ ಇವ್ರವ್ವ ಕಾಲು ಇವ್ರ ಅಣ್ತಮ್ಗಳೆಲ್ಲರೂ ನೆಲದ ಮ್ಯಾಗ ಗಿಡಾಕ್ ಬಿಟ್ಟಿಲಿಕ್ಕಿನ ಹಂಗ ರಾಣಿಗತೆ ನೋಡ್ಕೊಂಡಾರ. ಗೊತ್ತೈತೆ ನಿನಗೇನು ಗೊತ್ತೈತಿ? ಇಲ್ಲಿ ಮಗಳಿಗೆ ತ್ರಾಸ ಆಗ್ಬಾರ್ದಂತೇಳಿ ಬಾಂಡೆ ತಿಕ್ಕಕ್ಕಿನ್ನ ಅರ್ಬಿ ಹೋಗ್ಯಾಕಿನ್ನ ಹಚ್ಚಾರ ಈ ಮನಿಗೆ. ಗೊತ್ತೈತೆ ನಿನಗೆ? ನೋಡ,
ಭಾಳ ಮಾತಾಡಕ್ ಹೋಗ್ಬೇಡ. ನಿನ್ ಹೆಂಡತಿಗೆ ಇಲ್ಲಿ ಬರಕಾಗಿಲ್ಲ ಅಂದ್ರೆ ಬರೋದೇನ್ ಬೇಕಾಗಿಲ್ಲ, ನನಗೇನ್ ಜರತ್ತಿಲ್ಲ. ನನಗೆ ನನ್ನ ಸೊಸಿ ಅದಾಳಿಲ್ಲ ನೋಡ್ಕೊಳಕ ಮಾಡಾಕ. ಆದ್ರೆ ಇಷ್ಟು ಚಲೋ ಅಲ್ಲ ಅಂತ ಹೇಳ್ಬಿಡ ನಿನ್ ಹೆಂಡತಿಗೆ. ನಾನೇನ್ ಆಕಿ ಬರ್ತಾಳಂತ ಬಾಯಿ ತಕೊಂಡು ಕುಂತಿಲ್ಲ. ತಾಯಿಗೆ ಹೇಳಾರ್ದ ಲಗ್ನ ಆದ ನಾಯಿ ನೀನು. ಅತ್ತಿ ಮಾವನ್ ಬಂದು ಆಶೀರ್ವಾದ ತಗೋಬೇಕನ್ನೋದಿಲ್ಲ ಖಬ್ರಿಗೇಡಿಗೆ. ಅಂತದ್ರ ಮೂಳನ್ನ ನಾ ಯಾಕೆ ನೋಡಕ್ ಇಷ್ಟಪಡ್ಲಿ? ಬೇಕಾಗಿಲ್ಲ ನನಗೆ.